ಸರ್ ಊಟ ಮಾಡಿಲ್ಲ ನೀನು? ನಾನು ಮಾಡಿಲ್ಲ. ತಗೊಳ್ಳಿ ಸರ್, ನಿಮಗೆ ಅಂತಾನೆ ತಂದಿದ್ದು. ಸರ್ ಒಂದು ನಿಮಿಷ ತಗೊಳ್ಳಿ ಸರ್. ನಾನೇ ಮಾಡಿದ್ದು ಸರ್. ತಗೊಳ್ಳಿ ಸರ್, ಇದು ನಿಮಗೆ, ನಾನೇ ಮಾಡಿದ್ದು. ಎಷ್ಟು ರುಚಿಯಾಗಿದೆ ಇದು. ತಗೊಳ್ಳಿ ಸರ್, ಪೂರ್ತಿ ನಿಮಗೆ. ನೀನು ತಗೋ. ಸರ್, ನಾನು ನಮ್ಮ ಅಪ್ಪಂಗೆ ಹೇಳಿದ್ದೆ, ಆರ್ಯವರ್ಧನ್ ಸರ್ ಖಂಡಿತ ನಾನು ಊಟ ತೊಗೊಂಡೋದ್ರೆ ತಿಂದೇ ತಿಂತಾರೆ ಅಂತ. ಹೋಗಿ ಹೇಳು, ತಿಂದು ಸಖತ್ತಾಗಿದೆ ಅಂತ ಹೇಳಿದ್ರು ಅಂತ. ತಗೋ. ಸರ್, ನಿಮ್ಗೊಂದು ಕಾಂಬೋ ಹೇಳ್ಕೊಡ್ಲಾ? ಚಪಾತಿ ಜೊತೆಗೆ ಪಾಯಸನ ನೆಂಚ್ಕೊಂಡು ತಿನ್ನಿ ಸರ್, ಸೂಪರ್ ಆಗಿರುತ್ತೆ. ಚಪಾತಿ ಜೊತೆ ಪಾಯಸನ? ಸಖತ್ತಾಗಿದೆ. ನಿನ್ನೆಯಿಂದ ನಿನ್ಗಿದ್ನ ಹೇಳ್ಬೇಕಂತ ಕಾಯ್ತಿದ್ದೀನಿ, ನೀನ್ ಸಿಗ್ಲೇ ಇಲ್ಲ. ಆಫೀಸಿಂದ ಬರೋದು ಲೇಟ್ ಆಗುತ್ತೆ ಅಂತ ಹೇಳ್ದೆ ಅಲ್ವಾ ರಮ್ಯಾ? ಅದು ಅಲ್ದಲೆ ನಾನು ತಗೊಂಡೋಗಿದ್ ಪಾಯಸ ಆರ್ಯವರ್ಧನ್ ಸರ್ ತಿಂದ್ರು ಗೊತ್ತಾ? ಹೋಗ್ಲಿ ಬಿಡು, ಏನ್ ವಿಷಯ? ನಿನ್ನೆ ನಾನು ಕಾಲೇಜಿಂದ ಬರ್ಬೇಕಿದ್ರೆ ಆರ್ಯವರ್ಧನ್ ಸರ್ ಜೊತೆ ಇರ್ತಾರಲ್ಲ, ಯಾರವರು? ನಿಮ್ಮಮ್ಮನು ಬೆಂಡೆ ಬೆಂಡೆ ಅಂತಿರ್ತಾರಲ್ಲ ಅವರು. ಮತ್ತೆ 4 ಜನ ದಾಂಡಿಗ್ರು ನನ್ನ ಅಡ್ಡ ಹಾಕಿದ್ರು ಗೊತ್ತಾ? ಜೇಂಡೆ ಸರ? ಅವರೇ. ಯಾಕೆ? ಸಂಪತ್ ಫೋಟೋ ತೋರಿಸಿ ಇವನ್ ಯಾರು, ನಿಂಗೇನಾಗ್ಬೇಕು, ಅನುನ ಮದ್ವೆ ಆಗ್ತಿದಾನ ಅಂತೆಲ್ಲ ಕೇಳಿದ್ರು. ನಿಜವಾಗ್ಲೂನಾ? ಹ್ಞೂ ಕಣೆ. ಈ ಸಂಪತ್ ಸುಮ್ಮನೆ ಇರ್ಲಾರ್ದೆ ಆರ್ಯ ಸರ್ ಹತ್ರ ಹೋಗಿ ನಿನಗೂ ಅವನಿಗೂ ಮದ್ವೆ ಫಿಕ್ಸ್ ಆಗಿದೆ ಅಂತ ಹೇಳಿದಾನೆ. ನೀನೇನು ತಲೆ ಕೆಡ್ಸ್ಕೊಂಬೇಡ, ಆ ಥರ ಎಲ್ಲ ಏನೂ ಇಲ್ಲ, ಅನು ಯಾವುದಕ್ಕೂ ಒಪ್ಕೊಂಡಿಲ್ಲ ಅಂತ ಹೇಳಿ ಕಳ್ಸಿದ್ದೀನಿ. ಜೇಂಡೆ ಸರ್ ಮುಖಾಂತರ ಆರ್ಯ ಸರ್ಗೂ ಈ ವಿಷಯ ಗೊತ್ತಾಗಿರುತ್ತೆ. ಈ ಸಂಪತ್ ಯಾಕೆ ಹೀಗ್ ಮಾಡ್ತಿದ್ದಾನೆ? ಅವನಿಂದ ಆಫೀಸಲ್ಲಿ ಎಷ್ಟು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ ಗೊತ್ತಾ? ಅನು ಅನು ಬಂಗಾರ, ಯೋ ಕೂಲ್. ನಿನ್ ಬೆಸ್ಟ್ ಫ್ರೆಂಡ್ ಆಗಿ ಹೇಳ್ತಿದ್ದೀನಿ, ನಿನ್ ಮದ್ವೆ ಬಗ್ಗೆ ನೀನೇ ತೀರ್ಮಾನ ತಗೋಬೇಕು. ಅಮ್ಮ ಮಾವ ಹೇಳಿದ್ರು ಅಂತ ಒಪ್ಕೊಂಬೇಡ. ನಮ್ಗೆ ಯಾರು ಇಷ್ಟ ಆಗ್ತಾರೋ, ನಮ್ನ ಯಾರು ಚೆನ್ನಾಗಿ ನೋಡ್ಕೊಂತಾರೋ, ನಮ್ನ ಅರ್ಥ ಮಾಡ್ಕೊಂಡು ನಮ್ ತನನ ಉಳಿಸ್ಕೊಳಕ್ ಯಾರು ನೆರವಾಗ್ತಾರೋ ನಾವ್ ಅವ್ರನ್ನೇ ಮದ್ವೆ ಆಗ್ಬೇಕು. ಪಕ್ಕದ ಮನೆ ಸಂಬಂಧಿಕರನ್ನ ಮದ್ವೆ ಆಗಕ್ಕೆ ಬೋರ್ ಆಗುತ್ತೆ ಅಲ್ವಾ? ಓ, ಸಂಪತ್ ಬಂದು ಮದ್ವೆ ಫಿಕ್ಸ್ ಅಂದಿದ್ದಕ್ಕೆ ಆರ್ಯ ಸರ್ ನನ್ನ ಮೇಲೆ ಕೋಪ ಮಾಡ್ಕೊಂಡ್ರಾ? ಇಲ್ಲ ಇಲ್ಲ, ಸರ್ರಿಗೆ ಇಷ್ಟೆಲ್ಲ ಯೋಚನೆ ಮಾಡಕ್ಕೆ ಟೈಮ್ ಎಲ್ಲಿತ್ತು ನಿನ್ನೆ? ಅಥಾರಿಟೀಸ್ ಹತ್ರ ಪರ್ಮಿಷನ್ ಇದೆ ಅಲ್ಲ, ದೆನ್ ನೋ ವರೀಸ್. ನೋ, ನಾಟ್ ಟುಡೇ. ಇವತ್ತು ನನ್ನ ಮೀಟಿಂಗ್ ಇದೆ, ಐ ಲೆಟ್ ಯು ನೋ. ಯಾ, ಸಿ ಯು. ಸರ್, ಒಳಗೆ ಬರ್ಬೋದಾ? ಎಸ್, ಕಮ್ ಇನ್. ಸರ್, ನಿಮ್ಮ ಹತ್ರ ಶೆಡ್ಯೂಲಿಂಗ್ ಬಗ್ಗೆ ಮಾತಾಡೋದಿತ್ತು. ಡೋಂಟ್ ವರಿ, ಮೀರಾ ಮಾಡಿದಾಳೆ. ಅಲ್ಲ ಸರ್, ನಾನು ಒಂದ್ಸಲ ಟ್ರೈ ಮಾಡಲಾ? ನಾಟ್ ನೆಸೆಸರಿ. ಸರ್, ನಂದು ಏನು ತಪ್ಪು ಅಂತ ಗೊತ್ತಾದರೆ ನಾನು ಅದನ್ನು ತಿದ್ಕೋತೀನಿ. ತಪ್ಪಾ? ಏನು ತಪ್ಪು? ಅದೇ ಗೊತ್ತಾಗ್ತಿಲ್ಲ ಸರ್. ಶೆಡ್ಯೂಲಿಂಗ್ ಮಾಡು ಅಂತ ಅಂದ್ರಿ, ಆಮೇಲೆ
ಮಯೂರ್ಗೆ ಆ ಕೆಲಸ ವಹಿಸಿದ್ರಿ. ನಿಮ್ಮ ಹತ್ರ ಮಾತಾಡಬೇಕು ಅಂತ ನೆನ್ನೆ ಪೂರ್ತಿ ಟ್ರೈ ಮಾಡಿದೆ ಸರ್, ಆದರೆ ನೀವು ತುಂಬ ಬ್ಯುಸಿ ಇದ್ರಿ. ಆಮೇಲೆ ಗೊತ್ತಾಯ್ತು ಸರ್, ಸಂಪತ್ ಇಲ್ಲಿಗೆ ಬಂದಿದ್ದ ಅಂತ. ಸಂಪತ್ ಬಂದು ಅವನ ಮದುವೆ ಫಿಕ್ಸ್ ಆಗಿದೆ ಅಂತ ಹೇಳಿದಾನೆ. ಇಡೀ ಆಫೀಸಲ್ಲಿ ನನಗೆ ಎಲ್ಲರೂ ವಿಶ್ ಮಾಡ್ತಾಯಿದ್ರು. ಅದನ್ನು ನೋಡಿ ನನಗೆ ತುಂಬಾ ಕನ್ಫ್ಯೂಸ್ ಆಯಿತು. ಆದರೆ ನೀವೊಬ್ಬರೇ ನನ್ನ ಹತ್ರ ಏನೂ ಮಾತಾಡಿಲ್ಲ. ನೆನ್ನೆ ನೀವು ನನ್ನ ಜೊತೆಗೆ ತುಂಬ ಕೋಪದಲ್ಲಿ ಮಾತಾಡಿದ್ರಿ, ಒಂಥರ ಕಡ್ಡಿ ಮುರಿದಂಗೆ. ನಂಗೆ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ ಸರ್. ಆಮೇಲೆ ನೀವು ನನ್ನ ಜೊತೆ ಊಟ ಮಾಡಿದ್ಮೇಲೆ ನಂಗೊಂಥರ ಸಮಾಧಾನ ಆಯಿತು. ಇವತ್ತು ಡಬ್ಬಿ ತಂದಿಲ್ವಾ? ಇವತ್ತೇನು ಸ್ಪೆಷಲ್ ತಂದಿಲ್ಲ ಸರ್, ಬರೀ ಮನೆ ಊಟ. ನನಗದೇ ಇಷ್ಟ, ಮನೆ ಊಟ. ನಾಳೆಯಿಂದ ನಿಮಗೂ ಒಂದು ಡಬ್ಬಿ ತರ್ತೀನಿ ಸರ್. ಥ್ಯಾಂಕ್ ಯು. ಎಕ್ಸ್ಕ್ಯೂಸ್ ಮೀ ಸರ್. ಯಾ ಸರ್, ರಷ್ಯಾದಿಂದ ಬರ್ತಿರೋ ಡೆಲಿಗೇಟ್ಸು ಇನ್ನೊಂದು ಹಾಫ್ ಆನ್ ಅವರಲ್ಲಿ ರೀಚ್ ಆಗ್ತಾ ಇದ್ದಾರೆ. ಗುಡ್. ಸರ್, ಇವತ್ತು ನಾನೇನು ಕೆಲಸ ಮಾಡಲಿ? ಸರ್, ಐ ಜಸ್ಟ್ ಹ್ಯಾಡ್ ಟು ಟೇಕ್ ಅ ಫೈಲ್. ಕ್ಯಾನ್ ಐ? ಅನು, ಇನ್ನೊಂದು ಕೆಲಸ ಮಾಡು. ಇವತ್ತು ನನ್ನ ಫೋನ್ ಕಾಲ್ಸ್ ಅಟೆಂಡ್ ಮಾಡು. ಯಾರೇ ಫೋನ್ ಮಾಡಿದ್ರು ನಾನು ಮೀಟಿಂಗಲ್ಲಿ ಬ್ಯುಸಿ ಇದ್ದೀನಿ ಅಂತ ಹೇಳು. ಇವತ್ತಿನ ಅಪಾಯಿಂಟ್ಮೆಂಟ್ಸ್ ಎಲ್ಲ ನಾಳೆ ಫಿಕ್ಸ್ ಮಾಡು. ಓಕೆ? ಹಲೋ. ಹಾಂ ಸರ್, ಬ್ಯುಸಿ ಇದ್ದಾರೆ. ಓಕೆ ಓಕೆ, ನಾನು ಅವ್ರಿಗೆ ತಿಳಿಸ್ತೀನಿ. ಯಾ, ಥ್ಯಾಂಕ್ ಯು. ಎಕ್ಸ್ಕ್ಯೂಸ್ ಮೀ ಸರ್, ಒಳಗಡೆ ಇಂಪಾರ್ಟೆಂಟ್ ಮೀಟಿಂಗ್ ನಡೀತಿದೆ. ಈಗ ನೀವು ಸದ್ಯಕ್ಕೆ ಒಳಗೋಗೋ ಹಾಗಿಲ್ಲ. ಏನಾದರೂ ಇದ್ರೆ ಹೇಳಿ, ನಾನು ಸರ್ಗೆ ತಿಳಿಸ್ತೀನಿ. ಸರ್, ಹೋಗ್ತಾ ಇರೋ. ಅಲ್ಲ ಸರ್, ಒಳಗಡೆ ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ ನಿನಗೆ? ಅಲ್ಲ ಸರ್, ಆರ್ಯ ಸರ್. ಜೆಂಡೆ